ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿಕೊಂಡು ಬಂದಿದ್ದ ಮಾರ್ಟಿನ್ ಇದೀಗ OTTಗೆ ಲಗ್ಗೆ ಇಟ್ಟಿದೆ. ಈ ಚಿತ್ರದ ಬಗ್ಗೆ ಬಂದಿದ್ದ ನೆಗೆಟಿವ್ ವಿಮರ್ಶೆಗಳೇ ಇದೀಗ ಮಾರ್ಟಿನ್ಗೆ ವರದಾನವಾಗಲಿವೆ. ಈ ಸಿನಿಮಾ ಸಖತ್ ಆಗಿದೆ ಎನ್ನುವ ಕಾರಣಕ್ಕಿಂತಲೂ ಸಿನಿಮಾ ಚೆನ್ನಾಗಿಲ್ಲ ಎನ್ನುವ ಕಾರಣಕ್ಕೆ ದೇಶಾದ್ಯಂತ ಹೆಚ್ಚು ಸುದ್ದಿಯಾಗಿತ್ತು. ಎಷ್ಟೋ ಜನ ಈ ಸಿನಿಮಾವನ್ನ ನೋಡದೇ ಇದ್ರು ಕೂಡ ಇದರ ಬಗ್ಗೆ ಬಂದಿದ್ದ ನೆಗೆಟಿವ್ ವಿಮರ್ಶೆಗಳನ್ನ ನೋಡಿ ಎಂಜಾಯ್ ಮಾಡಿದ್ರು. ಇಷ್ಟೊಂದು ನೆಗೆಟಿವ್ ವಿಮರ್ಶೆ ಪಡೆದುಕೊಂಡಿರುವ ಮಾರ್ಟಿನ್ ಚಿತ್ರವನ್ನ ನಾವು ಕೂಡ ಒಮ್ಮೆಯಾದ್ರೂ ನೋಡ್ಬೇಕು, ಅಂತದ್ದು ಏನಿದೆ ಈ ಸಿನಿಮಾದಲ್ಲಿ ಅಂದುಕೊಂಡವರಿಗೆ ಇದೀಗ ಈ ಸಿನಿಮಾವನ್ನ ಕೂತಲ್ಲೇ ನೋಡುವ ಭಾಗ್ಯ ಒದಗಿ ಬಂದಿದೆ. ಈ ಸಿನಿಮಾವನ್ನ ನೋಡದೆ ವಂಚಿತರಾಗಿದ್ದ ಸಿನಿ ಪ್ರಿಯರು ಇದನ್ನ OTTಯಲ್ಲಿ ನೋಡಬಹುದಾಗಿದೆ. ZEE5 ಇದರ ಹಕ್ಕುಗಳನ್ನ ಪಡೆದುಕೊಂಡಿದ್ದು ಇದೇ ತಿಂಗಳ 23ರಿಂದ ಈ ಸಿನಿಮಾ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ OTTಯಲ್ಲಿ ರಿಲೀಸ್ ಆಗಲಿದೆ. ಮಾರ್ಟಿನ್ ಬಗ್ಗೆ ಮಾಡಿದ್ದ ಪ್ರಚಾರವೆಲ್ಲವೂ ಇದೀಗ ಕೆಲಸಕ್ಕೆ ಬರಲಿವೆ. ಈ ಚಿತ್ರದ ಬಗ್ಗೆ ಮಾಡಲಾಗಿದ್ದ ಅಪಪ್ರಚಾರ ಇನ್ನೂ ಡಬಲ್ ಯೂಸ್ ಆಗಲಿದೆ. OTTಗೆ ಬರ್ತಾ ಇರುವ ಮಾರ್ಟಿನ್ ಚಿತ್ರವನ್ನ ನೋಡೋದಕ್ಕೆ ಎಲ್ಲಾ ಭಾಷೆಯ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಈ ಹಿಂದೆ ಚಿತ್ರಮಂದಿರಗಳಲ್ಲಿ ಸೋತ ಸಿನಿಮಾಗಳು OTTಯಲ್ಲಿ ಸೂಪರ್ ಹಿಟ್ ಆದ ಉದಾಹರಣೆಗಳು ಸಾಕಷ್ಟಿವೆ. ಅದೇ ಸಾಲಿಗೆ ಮಾರ್ಟಿನ್ ಕೂಡ ಸೇರಲಿ ಅನ್ನೋದು ಕನ್ನಡಿಗರ ಹಾರೈಕೆ. ಅಂದಾಜು 100 ಕೋಟಿ ಬಂಡವಾಳದಲ್ಲಿ ನಿರ್ಮಾಣವಾಗಿದ್ದ ಮಾರ್ಟಿನ್ ಬಾಕ್ಸ್ ಆಫೀಸ್ ನಲ್ಲಿ ಮುಗ್ಗರಿಸಿತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆದರೂ ಕೂಡ ಅಂದಾಜು 25 ಕೋಟಿ ಗಳಿಸಲು ಶಕ್ತವಾಯಿತು. ಹಾಗಾಗಿ ಈ ಚಿತ್ರವನ್ನ ಫ್ಲಾಪ್ ಎನ್ನಲಾಯಿತು. ರಿಲೀಸ್ಗೂ ಮೊದಲೇ ಭರ್ಜರಿ ಪ್ರಚಾರ ನಡೆಸಿದ್ದ ಕಾರಣ ಈ ಚಿತ್ರದ ಡಬ್ಬಿಂಗ್ ಹಕ್ಕುಗಳು ಮತ್ತು ಸ್ಯಾಟಲೈಟ್ ಹಕ್ಕುಗಳು ಮತ್ತು OTT ಹಕ್ಕುಗಳು ಉತ್ತಮ ಮೊತ್ತಕ್ಕೆ ಸೇಲ್ ಆಗಿದ್ದವು ಎನ್ನಲಾಗಿದೆ. ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರನ್ನ ತಲುಪುವಲ್ಲಿ ವಿಫಲವಾಗಿದ್ದ ಮಾರ್ಟಿನ್ OTTಯಲ್ಲಿ ವಿಶ್ವಾದ್ಯಂತ ಪ್ರೇಕ್ಷಕರನ್ನ ತಲುಪಿ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಹಾರೈಕೆ. ಕೆಲವು ಸಿನಿಮಾಗಳು ನಿರೀಕ್ಷೆಯ ಮಟ್ಟವನ್ನ ತಲುಪಲು ವಿಫಲವಾಗುತ್ತವೆ. ಅದಕ್ಕೆ ಏನು ಕಾರಣ ಅನ್ನೋದನ್ನ ಚಿತ್ರತಂಡ ಕಂಡುಕೊಳ್ಬೇಕು. ಒಂದು ಕತೆಗೆ ಎಷ್ಟು ಬಜೆಟ್ ಹಾಕಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಬೇಕು. ಹಾಗೆ ನೋಡಿದ್ರೆ ಮಾರ್ಟಿನ್ ಚಿತ್ರದ ಬಜೆಟ್ ಕಡಿಮೆ ಆಗಿದ್ದರೆ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಾ ಇತ್ತು. ಯಾಕಂದ್ರೆ ಇದು ಈ ವರ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾಗಳ ಲಿಸ್ಟ್ ನಲ್ಲಿದೆ. ಆದ್ರೆ ಬಜೆಟ್ ರಿಕವರಿ ಆಗದ ಕಾರಣ ಇದು ಸೋತಿದೆ. ಚಿತ್ರ ಬಿಡುಗಡೆಗೂ ಮೊದಲು ಚಿತ್ರತಂಡ ಹೊಂದಿದ್ದ ಭರವಸೆಗಳು ನಿರಾಸೆ ಮೂಡಿಸಿವೆ. OTT ಮೂಲಕವಾದರೂ ಚಿತ್ರತಂಡದ ಶ್ರಮ ಸಾರ್ಥಕವಾಗಲಿ. ರಿಲೀಸ್ಗೂ ಮೊದಲು ಮಾರ್ಟಿನ್ ತಂಡದ ಭರವಸೆ ಮಾತುಗಳು ನಿಜವಾಗ್ಲಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಅಂದ್ರೆ ಚೀಫ್ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿಲ್ಲ. ಸೊ ಅವತ್ತು ಮಾತಾಡೋಣ. ಈ ಸಿನಿಮಾ ಈಗ ಏನ್ ಹೇಳ್ತೀನಿ ಅಂದ್ರೆ ಬಿಸಿ ಹೇಗಿದೆ ದೂರದ ಬೆಟ್ಟ ನಮಗೆ ಅಂತಾರಲ್ಲ, ನಮಗೆ ಆದಂತ ಪ್ರಾಬ್ಲಮ್ಸ್, ನಮ್ಗೆ ಆದಂತ ಡಿಲೇ, ರೀಸನ್ಸ್ ಇದೆ. ಸೊ ಅವ್ರ ಹೇಳಿದಾಗ ಕರೆಕ್ಟ್, ನಾವು ಇಷ್ಟು ಡಿಲೇ ಮಾಡೋದು ನಮ್ದು, ಬಟ್ ನಮ್ದೇ ಆದಂತ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಒಪ್ಕೊಳ್ಳುತ್ತೆ. ಬಟ್ ಇನ್ಯಾವುದು ಲೇಟ್ ಮಾಡಲ್ಲ, ಇನ್ ಮುಂದಕ್ಕೆ ಫಾಸ್ಟ್ ಆಗಿ ಮಾಡ್ತೀವಿ. ಎಫರ್ಟ್ಸ್ ಅಂದಿದ ತಕ್ಷಣ ನಾವೇನ್ ಎಫರ್ಟ್ ಹಾಕಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಇಫ್ ಇಟ್ ಇಸ್ ಸೀನ್ ಆನ್ ಸ್ಕ್ರೀನ್ ಅಂದ್ರೆ ವಿಷನ್ಸ್ ಅಲ್ಲಿ ಏನಾದ್ರು ಗೊತ್ತಾಯ್ತು ಅಂದ್ರೆ ಅಫ್ಕೋರ್ಸ್ ಎಫರ್ಟ್ ನಾನಂದಲ್ಲ, ಪ್ರತಿಯೊಬ್ಬರು ಆಕ್ಟರ್ನು ಎಲ್ಲ ಸೆಕ್ಟರ್ ಎಫರ್ಟ್ ಹಾಕ್ತಾರೆ. ಅದು ಕಾಣಿಸ್ಬೇಕು. ಆ ಕಾಣಿಸಂಗೆ ನಮ್ಗೆ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಬೇಕು. ಸೊ ದಟ್ ಇಸ್ ದಟ್ ಬೈ ಟೆಕ್ನಿಷಿಯನ್ಸ್. ಅದು ಕಾಣಿಸ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್. ನಾನು ಪ್ರತಿಯೊಂದು ಸಿನಿಮಾಗೂ 100% ಕೊಟ್ಟೆ ಮಾಡೋದು. ಈ ಸಿನಿಮಾಗೆ ಸ್ವಲ್ಪ ವೇಟ್ ಜಾಸ್ತಿ ಆಗಬೇಕಾಗಿತ್ತು, ಆಲ್ಸೋ ಫುಲ್ ಹ್ಯೂಜ್ ಆಗಬೇಕಾಗಿತ್ತು. ಸಿನಿಮಾದಲ್ಲಿ ನಾನು ಯೂಶಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ಈ ಸಿನಿಮಾದಲ್ಲಿ ತುಂಬಾನೇ ಕಮ್ಮಿ ಡೈಲಾಗ್ಸ್ ಇರುತ್ತೆ. ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ತರ ಇರುತ್ತೆ. ನಿರ್ಮಾಪಕರೇ, ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ? ಸರ್, ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ. ಓಕೆ, ಆಯಿತಾ? ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ನಾನು ಇಲ್ಲಿ ಬಂದ್ಮೇಲೆ ಅವ್ರನ್ನ ನೋಡಿಲ್ಲ, ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ. ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರು. ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ತರ ಆದ್ರೆ ಹೇಗೆ ಅಂತ, ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.